ಈ ಜೀವ ನಿನಗಾಗಿ ಮುಂದುವರಿದ ಭಾಗ 141. ಆತ್ಯಳ ಮದುವೆ ವಿಷಯ ಪ್ರಸ್ತಾಪಿಸಿದಾಗ ಬೇಸರಗೊಂಡ ಅವಳು ಮನೆಯಿಂದ ಹೊರಗೆ ಬಂದಳು. ಮನೆಯವರೆಲ್ಲರ ಮಾತು ಕೇಳಿ ಅವಳಿಗೆ ತಲೆ ಸಿಡಿಯತೊಡಗಿತ್ತು. ಅರ್ಜುನ್ ತನ್ನಿಂದ ದೂರ ಆಗುತ್ತಾನೆ ಅನ್ನೋದನ್ನು ನೆನಪಿಸಿಕೊಂಡಾಗ ಅವಳಿಗೆ ತಲೆ ಸುತ್ತು ಬಂದಂತೆ ಭಾಸವಾಗಿ ಇನ್ನೇನು ಕುಸಿದು ಬೀಳಬೇಕು. ಅಷ್ಟರಲ್ಲಿ ಅವಳ ಹಿಂದೆ ಬಂದಿದ್ದ ಅಗಸ್ತ್ಯ ಕೂಡಲೇ ಅವಳನ್ನು ಹಿಡಿದುಕೊಂಡನು. ಅವಳಿಗೆ ಎಚ್ಚರವಾಗದೇ ಇದ್ದಾಗ ಅವಳನ್ನು ಅಲ್ಲಿ ಕೂರಿಸಿ ಪಕ್ಕದಲ್ಲಿದ್ದ ನೀರಿನ ಟ್ಯಾಪ್ ಹತ್ತಿರ ಹೋಗಿ ನೀರು ತಗೊಂಡು ಬಂದು ಅವಳ ಮುಖಕ್ಕೆ ಸಿಂಪಡಿಸಿ, ಆದ್ಯ ಆದ್ಯ ಎದ್ದೇಳು ಅಂತ ಹೇಳಿದಾಗ ಅವಳು ಕಣ್ಣು ತೆರೆದಳು. ಅವಳನ್ನು ಜೋರಾಗಿ ಅಪ್ಪಿ ಹಿಡಿದವನು, ಏನಾಯ್ತಾ ನಿನಗೆ? ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ? ಏನಾದರೂ ಸಮಸ್ಯೆ ಇದ್ದರೆ ನನ್ನ ಹತ್ರ ಇಡು ಅಂತ ಹೇಳಿ ಅವಳ ಕಣ್ಣೀರನ್ನು ಒರೆಸತೊಡಗಿದನು. ಆಗ ಅವಳು ಇಷ್ಟು ದಿನ ತನ್ನೊಳಗೆ ಬಚ್ಚಿಟ್ಟುಕೊಂಡಿದ್ದ ದುಃಖವನ್ನು ಕಣ್ಣೀರಿನ ಮೂಲಕ ಹೊರಹಾಕಿ ಅವನನ್ನು ಅಪ್ಪಿಕೊಂಡು ಜೋರಾಗಿ ಅಳುತ್ತಾ, ಅಗು, ನನಗೆ ಮದುವೆ ಬೇಡ, ನನಗೆ ಡಾಕ್ಟರನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಆಯಿತು, ನಿನಗೆ ಇಷ್ಟ ಇಲ್ಲ ಅಂದರೆ ಡಾಕ್ಟರ್ ಜೊತೆ ನೀನು ಮದುವೆ ಮಾಡಿಸಲ್ಲ. ನಿನಗೆ ಯಾರು ಇಷ್ಟನೋ ಅವ್ರ ಜೊತೆಗೆ ನಿನ್ನ ಮದುವೆ ಮಾಡಿಸ್ತೀನಿ. ನೀನು ಜಾಸ್ತಿ ಚಿಂತೆ ಮಾಡೋಕ್ಕೆ ಹೋಗಬೇಡ. ಅಪ್ಪ ಅಮ್ಮ ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿದರೆ ತುಂಬಾ ದುಃಖ ಪಡ್ತಾರೆ. ಕಣ್ಣೀರು ಒರೆಸ್ಕೋ, ಅಳ್ಬೇಡ. ನಾನಿರೋ ತನಕ ನಿಂಗೆ ಏನೂ ಆಗೋಕ್ಕೆ ಬಿಡಲ್ಲ. ನಾನು ಹಿಂಗೆ ಮನೆಯೊಳಗೆ ಬಿಡ್ತೀನಿ, ನಡಿ ಹೋಗೋಣ ಅಂತ ಹೇಳಿದನು. ಬೇಡಾಗು, ನಾನೇ ಹೋಗ್ತೀನಿ. ಈಗ ತಾನೇ ಬಿದ್ದೆ, ಮತ್ತೆ ಬಿದ್ದುಬಿಟ್ರೆ ಕಷ್ಟ. ನಡಿ ಹೋಗೋಣ. ನಾನು ಹತ್ತಿರದ ಮನೇಲಿ ಯಾರಿಗೆ ಗೊತ್ತಾಗಬಾರ್ದಾಗು, ಅದಕ್ಕೆ ಹೇಳ್ತಾ ಇದ್ದೀನಿ. ನೀನು ನನ್ನ ಜೊತೆ ಬರೋದು ಬೇಡ. ನಾನು ಹಿಂದುಗಡೆ ಬಾಗಿಲಿಂದ ಒಳಗೆ ಹೋಗ್ತೀನಿ. ಸರಿ, ಹಾಗಾದರೆ ನಿಧಾನವಾಗಿ ಹೋಗು. ಆಯಿತು ಅಂತ ಹೇಳಿದ ಅವಳು ಅಲ್ಲಿಂದ ಹೋಗತೊಡಗಿದಳು. ನಾನು ಪ್ರೀತಿಸಿದ ಹುಡುಗನ ಜೊತೆ ನಾನು ಮದುವೆ ಆಗಲ್ಲಾಗು. ಮುಂದಿನ ಶುಕ್ರವಾರನೇ ಅವನ ಮದುವೆ. ಅವನಿಲ್ಲದೆ ನಾನು ಹೇಗೆ ಇರಲಿ? ಎಲ್ಲ ಮುಗಿದು ಹೋಯ್ತಾಗು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕಣ್ಣಲ್ಲಿ ಜಾರುತ್ತಿದ್ದ ಕಣ್ಣೀರನ್ನು ಒರೆಸಿ ಹಿತ್ತಲ ಬಾಗಿಲಿನಿಂದ ಮನೆ ಒಳಗೆ ಹೋದಳು. ಅವಳು ಹೋಗೋದನ್ನೇ ನೋಡುತ್ತಿದ್ದ ಅಗಸ್ತ್ಯ, ನೀನೇನು ಚಿಂತೆ ಮಾಡಬೇಡ ಅದ್ಯಾ. ನಿನ್ನ ಮದುವೆನ ಅರ್ಜುನ್ ಜೊತೆ ಮಾಡೋ ಜವಾಬ್ದಾರಿ ನಂದು. ನಿನ್ನ ಜೀವನ ಹಾಳಾಗೋಕೆ ನಾನು ಬಿಡಲ್ಲ ಅಂತ ಅಂದುಕೊಳ್ಳುತ್ತಿರುವಾಗ ಅನ್ನೋನ್ ನಂಬರಿಂದ ಕಾಲ್ ಬಂದಿದ್ದನ್ನು ನೋಡಿ ಕಾಲ್ ರಿಸೀವ್ ಮಾಡಿದನು. ಹಲೋ ಅಂತ ಹೇಳಿದಾಗ ಆ ಕಡೆಯಿಂದ ನೇಹಾ ಹಲೋ ಅಂತ ಹೇಳಿದಳು. ನೇಹಾಳ ಧ್ವನಿ ಕೇಳಿದವನು ಕೋಪಗೊಂಡು, ನೀನು ಯಾಕೆ ನನಗೆ ಕಾಲ್ ಮಾಡಿದ್ಯಾ? ಅಗಸ್ತ್ಯ, ನನಗೆ ನಿನ್ನ ಜೊತೆ ಮಾತಾಡೋಕ್ಕಿದ್ದೆ, ಸಿಗ್ತೀಯಾ ಪ್ಲೀಸ್? ಇಲ್ಲ ಅನ್ಬೇಡ, ನಾನು ನಿಮ್ಮ ಮನೆ ಹತ್ರನೇ ಇದ್ದೀನಿ. ನೀನು ಓಕೆಂದ ನಿಮ್ಮ ಮನೆಗೇನೆ ಬರ್ತೀನಿ. ನಮ್ಮ ಮನೆಗೆ ಬರೋದೇನು ಬೇಕಾಗಿಲ್ಲ. ಎಲ್ಲಿದೆ ಹೇಳು, ನಾನೇ ಇಲ್ಲಿಗೆ ಬರ್ತೀನಿ. ಅಗಸ್ತ್ಯ, ಹಿಂದೆ ನೋಡು ಅಂತ ದೂರದಿಂದಲೇ ಕೈ ಬೀಸಿದಳು. ಅವಳನ್ನು ನೋಡಿದವನು ಅವಳ ಇದ್ದಲ್ಲಿ ಹೋದನು. ಅವನನ್ನು ನೋಡಿ ಖುಷಿಗೊಂಡವಳಂತೆ ನಾಟಕ ಮಾಡಿದವಳು, ನನಗೆ ಗೊತ್ತಿತ್ತು ಅಗಸ್ತ್ಯ ನೀನು ಬರ್ತೀಯ ಅಂತ. ನೀನು ಇನ್ನೂ ಕೂಡ ನನ್ನನ್ನು ಪ್ರೀತಿ ಮಾಡ್ತಾ ಇದೆಯಾ ಅಂತಲೂ ಗೊತ್ತು. ಇದನ್ನೇ ಹೇಳಕ್ಕೆ ಇಲ್ಲಿ ತನಕ ಬಂದೆಯಾ? ಅಗಸ್ತ್ಯ, ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತು. ಐ ಆಮ್ ಸಾರಿ ಅಗಸ್ತ್ಯ. ನಾನು ನಿನ್ನ ಮನಸ್ಸನ್ನು ತುಂಬಾ ನೋಯಿಸಿದ್ದೆ, ಆದರೆ ಅದನ್ನು ನಾನಾಗಿ ಮಾಡಿಲ್ಲ. ಡ್ಯಾಡ್ ನನ್ನ ತಲೆಗೆ ಇಲ್ಲ ಸಲ್ಲದನ್ನು ತುಂಬಿ ಆ ರೀತಿ ಮಾಡುವಂತೆ ಮಾಡಿದರು. ನಾನು ಈಗಲೂ ಕೂಡ ನಿನ್ನನ್ನೇ ಪ್ರೀತಿಸ್ತಾ ಇದ್ದೀನಿ ಅಗಸ್ತ್ಯ. ನಾವು ಯಾಕೆ ಮತ್ತೆ ಒಂದಾಗಬಾರ್ದು? ಡ್ರೀಮ್ ಆನ್. ಹಗಲು ಕನಸು ಕಾಣೋದನ್ನು ನಿಲ್ಲಿಸ್ಬಿಡು. ನಿಂಗೆ ಯಾರು ಹೇಳಿದ್ದು ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೀನಂತ? ನನ್ನ ಲೈಫಲ್ಲಿ ಮಾಡಿರೋ ಮೊದಲ ತಪ್ಪು ಅಂದರೆ ಅದು ನಿನ್ನನ್ನು ಪ್ರೀತಿಸಿರೋದು. ಯಾವತ್ತು ನೀನು ನನ್ನ ಪ್ರೀತಿನ ಧಿಕ್ಕರಿಸಿ ನನ್ನನ್ನು ಅವಮಾನ ಮಾಡಿದೆಯೋ ಆವತ್ತೇ ನೀನು ನನ್ನ ಬಾಲಿಗೆ ಸತ್ತು ಹೋಗಿದ್ದೆ. ಏನೋ ದೊಡ್ಡದಾಗಿ ಹೇಳ್ತಾ ಇದ್ದೆ, ಕಂಪ್ನಿ ನಿನ್ನ ಹೆಸರಿಗೆ ಆಗುತ್ತೆ ಅಂತ. ಏನಾಯ್ತು ಈಗ? ಎಲ್ಲಿ ನಿನ್ನ ಬಾಯ್ ಫ್ರೆಂಡ್? ಆಸ್ತಿ ಎಲ್ಲ ನನ್ನ ಹೆಸರಿಗೆ ಆಯಿತು ಅಂತ ಈಗ ನಿನಗೆ ನನ್ನ ನೆನಪಾಯ್ತಾ? ನಿನ್ನಂತ ದುಡ್ಡಿನ ಪಿಸಾಚಿಗೆ ಪ್ರೀತಿಯ ಬೆಲೆ ಗೊತ್ತೇನೆ? ದುಡ್ಡು ನೋಡಿ ಒಬ್ಬರ ಹಿಂದೆ ಹೋಗ್ತೀಯಲ್ವಾ? ನಿನಗೆ ಸ್ವಲ್ಪ ಮಾನ ಮರ್ಯಾದಿಲ್ವಾ? ನೀನೇ ಸುಳ್ಳಿನ ಮಾತಿಗೆ ನಾನು ಮರಳಾಗ್ತೀನಿ ಅಂತ ಅಂದ್ಕೊಂಡಿದ್ಯಾ? ಅಗಸ್ತ್ಯ, ಹಾಗೆ ಹೇಳ್ಬೇಡು. ನನ್ನೇನು ತಪ್ಪಾಗಿದೆ ನಿಜ, ಆದರೆ ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ, ಇದು ಮಾತ್ರ ನಿಜ ಅಂತ ಹೇಳಿ ಅವನನ್ನು ತಬ್ಬಿಕೊಂಡಳು. ಕೋಪಗೊಂಡ ಅವನು ಅವಳನ್ನು ದೂರ ತಳ್ಳಿ,
ನೀನೆಂಥ ವಿಷಕಾರಿ ಹಾವು ಅಂತ ನನಗೆ ಚೆನ್ನಾಗೇ ಗೊತ್ತು. ನೀನು ಈ ನಾಟಕನ ನನ್ನ ಹತ್ರ ತೋರಿಸ್ಕೊಳಕ್ಕೆ ಹೋಗ್ಬೇಡ. ಈಗ ಮರ್ಯಾದೆಯಿಂದ ಇಲ್ಲಿಂದ ಹೊರಟ್ರೆ ಸರಿ, ಇಲ್ಲಾಂದ್ರೆ ನಾನು ಏನು ಮಾಡ್ತೀನಿ ನನಗೇನು ಗೊತ್ತಿಲ್ಲ ಅಂತ ಹೇಳಿದಾಗ ಅವಳು ತನ್ನ ಆಟ ಇನ್ನು ನಡೆಯುತ್ತಿಲ್ಲ ಅನ್ನೋದನ್ನು ಅರಿತು ಕೋಪದಿಂದ ಅಲ್ಲಿಂದ ಹೊರಟಳು. ಅವಳು ಹೋಗುವುದನ್ನು ನೋಡಿ ಕೋಪಗೊಂಡವನು, ಹಣ ಅಂದರೆ ಹೆಣ ಕೂಡ ಬಾಯಿ ಬಿಡುತ್ತಂತೆ, ಹಾಗೆ ಇವಳು ಕೂಡ ಆಸ್ತಿ ಬಂತು ಅಂತ ನನಗೇನು ಹತ್ತಿರ ಆಗಕ್ಕೆ ನೋಡ್ತಾಳೆ. ಬಂಗಾರನ ಬಿಟ್ಟು ನಾನು ಕಾಗಿ ಬಂಗಾರನ ಇಷ್ಟಪಡ್ತೀನ? ನನ್ನ ಪ್ರೀತಿ ಏನಿದ್ರೆ ಅದು ನಿಹಾರಿಗಳಿಗೇನೆ, ನಿನ್ನಂಥ ಅಹಂಕಾರಿಗಳಿಗೆಲ್ಲ ಅಂತ ಅಂದುಕೊಳ್ಳುತ್ತಾ ಮನೆಗೆ ವಾಪಸ್ಸಾದನು. ಇತ್ತ ಮನೆಗೆ ಬಂದ ನೇಹಳನ್ನು ನೋಡಿ ಖುಷಿಗೊಂಡ ದಾಮೋದರ್ ಅವರು ಅವಳ ಹತ್ತಿರ ಬಂದು, ಏನಾಯ್ತು ಮಗಳೇ, ಅವನಿನ್ನ ಮಾತಿಗೆ ಮರಳಾದ್ನ? ಇಲ್ಲ ಡ್ಯಾಡ್, ಅವನಿಗೆ ತುಂಬಾ ಕೊಬ್ಬು ಬಂದಿದೆ. ನನಗೇನು ಬೈದ್ಬಿಟ್ಟು ವಾಪಸ್ ಕಳಿಸಿದ? ಅವನಿಗೆ ನಿನ್ನ ಮೇಲೆ ಕೋಪ ಇದೆ, ಅದಕ್ಕೆ ನಿನ್ನೆ ಬೈದಿದ್ದಾನೆ. ಬೈದ್ರೆ ಬೈಸ್ಕೊಂಡು ಸುಮ್ಮನೆ ಇರಬೇಕತ್ತಲ್ವಾ? ನೈಸಾಗಿ ಮಾತಾಡಿ ಅವನನ್ನು ಬುಟ್ಟಿಗೆ ಹಾಕ್ಕೊಳ್ಳುತ್ತಾನೆ. ಡ್ಯಾಡ್, ನಾನು ಎಲ್ಲ ಕಡೆಯಿಂದಲೂ ಪ್ರಯತ್ನ ಮಾಡಿದೆ, ಆದರೆ ಅವನಿಗೆ ನನ್ನ ಪ್ಲಾನ್ ಎಲ್ಲ ಗೊತ್ತಾಗಿ ಹೋಯಿತು. ಅದಕ್ಕೆ ನನಗೆ ಸರಿಯಾಗಿ ಬೈದ್ಬಿಟ್ಟು ಕಳಿಸಿದ. ನಾನು ಏನೇ ಮಾಡಿದ್ರೆ ಅವನು ನನ್ನ ಮಾತು ಕೇಳಲ್ಲ ಡ್ಯಾಡ್. ನಾವು ಅವನಿಂದ ಹೋಗಿದ್ದ ರಿಷಿ ಮಾವ ಏನು ಹೇಳ್ತಾರೆ ಅದನ್ನು ಕೇಳೋಣ. ಅವ್ರನ್ನೆಲ್ಲ ಸಾಯಿಸಿ ಆಸ್ತಿ ವಾಪಸ್ ಪಡೆದುಕೊಳ್ತಾರಂತ ರಿಷಿ ಮಾವ ಹೇಳಿದ್ರಲ್ವಾ, ಹಾಗೆ ಮಾಡಲಿ. ಅವ್ನು ಸತ್ರ ಸಾಯಲಿ ಬಿಡಿ, ನಮಗೆ ಆಸ್ತಿ ಸಿಕ್ಕರೆ ಸಾಕು. ಸರಿ ಮಗಳೇ, ನಾವು ರಿಷಿ ಹೇಳೋ ಮಾತನ್ನೇ ಕೇಳೋಣ ಅಂತ ಅವರಿಬ್ಬರು ಯಾವ ರೀತಿ ಆಸ್ತಿಯನ್ನು ಪಡೆದುಕೊಳ್ಳಬಹುದು ಅನ್ನೋದರ ಬಗ್ಗೆ ಯೋಚನೆ ಮಾಡತೊಡಗಿದರು. ಅಭಿಷೇಕ್ ರವರು ಮತ್ತು ಐಶ್ವರ್ಯರವರು ತಮ್ಮ ಮಕ್ಕಳ ಜೊತೆ ತಾವು ಮುಂಚೆ ಇದ್ದ ಮನೆಗೆ ಶಿಫ್ಟ್ ಆದರು. ಮನೆ ನೋಡಿ ಬೆರಗಾದ ಆದ್ಯ, ಅಪ್ಪ, ಇದು ನಮ್ಮದೇ ಮನೆನಾ? ಹೌದು ಮಗಳೇ, ಇದು ಅಪ್ಪ ಕಟ್ಟಿಸಿರೋ ಮನೆ. ತುಂಬ ವರ್ಷಗಳಂತ ಮನೆಗೆ ಕಾಲಿಡ್ತಾ ಇದ್ವಿ. ತುಂಬಾ ಖುಷಿ ಆಗ್ತಾಯಿದೆ. ಆದರೆ ಅವರು ಇಲ್ಲ ಅನ್ನೋ ಕೊರಗೆ ಇನ್ನೂ ಕಾಡ್ತಾ ಇದೆ. ಅಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಹಾಗೆ ತಾನೆ ಯಾರಂದ್ರೂ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ? ಇನ್ಮೇಲಾದ್ರೂ ತಾತನ ಆಸೆ ಅಂತ ನಾವೆಲ್ಲ ಚೆನ್ನಾಗಿರೋಣ. ಹೌದು ಮಗಳೇ, ಡ್ಯಾಡಿಯ ಕೊನೆ ಆಸೆ ಅಂತ ನಾವೆಲ್ಲ ಚೆನ್ನಾಗಿರ್ಬೇಕು. ಬನ್ನಿ ಎಲ್ಲರೂ ಮನೆಯೊಳಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಮನೆಯೊಳಗೆ ಹೋದರು. ಅಲ್ಲಿ ಎಲ್ಲರೂ ತುಂಬಾನೇ ಸಂತೋಷದಿಂದ ಇರತೊಡಗಿದರು. ದಿನ ಕಳೆದು ಕೊನೆಗೂ ಅರ್ಜುನನ ಮದುವೆಯ ದಿನ ಬಂದೇ ಬಿಟ್ಟಿತು. ಆದ್ಯ ತನ್ನ ರೂಮ್ನಲ್ಲಿ ಕೂತು ಅವನನ್ನು ನೆನಪು ಮಾಡಿಕೊಂಡು ಅಳತೊಡಗಿದಳು. ಅವಳು ಅಳುವುದನ್ನು ನೋಡಿದ ನೀಲಮ್ಮರವರು ಅವಳ ಹತ್ತಿರ ಬಂದು, ಯಾಕೆ ಅಳ್ತಾ ಇದೆಯಾ? ಅವರನ್ನು ನೋಡಿ ಕಳವಳಗೊಂಡವಳು ಕಣ್ಣಲ್ಲಿ ಜಾರುತ್ತಿದ್ದ ಕಣ್ಣೀರನ್ನು ಒರೆಸಿ, ಏನಿಲ್ಲ ಅಜ್ಜಿ, ಧೂಳು ಇತ್ತಂತೂ ರೂಮ್ ಕ್ಲೀನ್ ಮಾಡ್ತಾ ಇದ್ದೆ. ಧೂಳು ಜಾಸ್ತಿ ಇದ್ದರೆ ಕಣ್ಣಿಗೆ ಬಿದ್ದು ಕಣ್ಣಲ್ಲಿ ನೀರು ಬಂತಷ್ಟೇ. ನಾನೇನು ಅಳ್ತಾ ಇಲ್ಲ. ನನಗೆ ಏನಾಗಿದೆ ಅಂತ ನಾನು ಅಳ್ಳಿ? ನನ್ನನ್ನೇ ಯಾಮರಿಸ್ತಾ ಇದೆಯಾ? ನಾನು ನಿನ್ನ ಅಜ್ಜಿ ಕಣೆ. ಕಣ್ಣಿಗೆ ಧೂಳು ಬಿದ್ದಾಗ ಕಣ್ಣು ಯಾವ ಥರ ಇರುತ್ತೆ, ಅತ್ತಾಗ ಯಾವ ಥರ ಇರುತ್ತೆ ಅಂತ ನನಗೆ ಗೊತ್ತಾಗಲ್ವಾ? ನೀನು ಹೇಳಿಲ್ಲ ಅಂದರೂ ನನಗೆ ಗೊತ್ತು ನೀನು ಯಾಕೆ ಅಳ್ತಾ ಇದೆಯಾ ಅಂತ. ಅವನಿಗೆ ಮದುವೆ ಆಗ್ತಿದೆ ಅಂತ ಅಳ್ತಾ ಇದೆಯಲ್ವಾ? ಅವರು ಹೀಗೆ ಹೇಳಿದಾಗ ದುಃಖ ತಡೆದುಕೊಳ್ಳಲಾಗದೆ ಅವಳು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳತೊಡಗಿದಳು. ಅಜ್ಜಿ, ಅವನು ನನ್ನ ಲವ್ ಮಾಡ್ತಾ ಇದ್ದ. ಆದರೆ ಈಗ ಅವನ ಮೆಮೊರಿ ಲಾಸ್ ಆಗಿ ಅವನು ನನ್ನನ್ನು ಮರೆತು ಬಿಟ್ಟಿದ್ದಾನೆ. ಆಗೋದನ್ನು ಯಾರಿಂದಲೂ ತಪ್ಪಿಸೋಕ್ಕಾಗಲ್ಲ. ನಿನ್ನ ಹಣೆಯಲ್ಲಿ ಅವನ ಹೆಸರು ಬರ್ದಿಲ್ಲ ಅನ್ಸುತ್ತೆ, ಅದಕ್ಕೆ ಹೀಗಾಗ್ತಾ ಇದೆ. ಇವತ್ತು ಅವನು ಮದುವೆ ಆಗಿಬಿಡುತ್ತೆ. ಇನ್ನೂ ಅವನನ್ನು ನೆನಪು ಮಾಡ್ಕೊಂಡು ಅಳೋದು ಸರಿಯಲ್ಲ. ಮರ್ತು ಬಿಡು ಅವನನ್ನು. ಅವನನ್ನು ಮರೆತ್ರೇ ನಿನ್ನ ಜೀವನದಲ್ಲಿ ಚೆನ್ನಾಗಿರ್ತೀಯ. ಅಳ್ಬೇಡ. ನೀನು ಅಳೋದು ನಿನ್ನ ತಾಯಿ ನೋಡಿದ್ರೆ ಅವಳು ಎದೆನೂ ಹೊಡೆದು ಹೋಗ್ಬಿಡುತ್ತೆ ಅಂತ ಹೇಳಿ ಅವಳನ್ನು ಸಮಾಧಾನ ಮಾಡಿ ರೂಮಿನಿಂದ ಹೊರ ಹೋದರು. ಸ್ವಲ್ಪ ಹೊತ್ತಾದ ನಂತರ ಅಗಸ್ತ್ಯ ಅವಳ ರೂಮ್ಗೆ ಹೋಗಿ, ಆದ್ಯ, ಬೇಗ ಫ್ರೆಶ್ ಆಗಿ ರೆಡಿ ಆಗು, ನಾವು ಮದುವೆಗೆ ಹೋಗಬೇಕು. ನಾನು ಬರಲ್ಲಾಗೋ, ನೀವೆಲ್ಲ ಹೋಗಿ. ನೀನು ಬರಲ್ಲ ಅಂದರೆ ಹೇಗೆ ಆದ್ಯ? ನೀನು ಬರಲೇಬೇಕು. ನಿನಗೋಸ್ಕರ ಸೀರೆ ತಗೊಂಡ್ಬಂದಿದ್ದೀನಿ, ತಗೋ, ಇದನ್ನೇ ಇಟ್ಕೊಂಡ್ಬಿಡು. ಅಗು, ಪ್ಲೀಸ್ ಅರ್ಥ ಮಾಡ್ಕೊ, ನಾನು ಬರಲ್ಲ ಕಣೋ. ಅರ್ಥ ಮಾಡಿಕೊಳ್ಳುವಂಥದ್ದು ಏನಿಲ್ಲ, ಬೇಗ ರೆಡಿಯಾಗು. ಅಪ್ಪ ಮತ್ತು ಅಮ್ಮ ಆಲ್ರೆಡಿ ಅರ್ಜುನ್ ಮನೆಗೆ ಹೋಗಿದ್ದಾರೆ. ಅವರು ಅಲ್ಲಿಂದ ಛತ್ರಕ್ಕೆ ಬರ್ತಾರೆ. ನಾನು ನೀನು ಮತ್ತು ಅಜ್ಜಿಗೆ ಹೊರಡ್ತಾ ಇದ್ದೀವಿ. ಬೇಗ ರೆಡಿಯಾಗು, ನಾನು ಕೂಡ ಹೋಗಿ ರೆಡಿ ಆಗ್ತೀನಿ ಅಂತ ಹೇಳಿ ರೆಡಿಯಾಗಲು ಹೋದನು. ಆದ್ಯ ಒಲ್ಲದ ಮನಸ್ಸಿನಿಂದ ಅಗಸ್ತ್ಯ ಕೊಟ್ಟ ಸೀರೆಯನ್ನು ನೋಡಿದಳು.
ಕೆಂಪು ಕಲರಿನ ಸೀರೆ ನೋಡಿದ ಅವಳು ಖುಷಿಗೊಂಡು, ವಾವ್, ಎಷ್ಟು ಚೆನ್ನಾಗಿದೆ ಸೀರೆ, ಇಷ್ಟು ಗ್ರ್ಯಾಂಡ್ ಆಗಿರೋ ಸೀರೆಯನ್ನು ಯಾಕೆ ಆಗೋ ತಂದಿದ್ದಾನೆ? ಮದುವೆಯಲ್ಲಿ ಮದುಮಗಳಿಗೆ ಕೂಡ ಇದೇ ಥರದ ಸೀರೆ ಉಡಿಸ್ತಾರಲ್ವಾ? ಅವನ ಹತ್ರ ಕೇಳಕ್ಕೆ ಹೋದ್ರೆ ಬೈತಾನೆ. ಈಗ ನಾವು ರಿಚ್ ಇದೆ ಅಲ್ವಾ, ಅದಕ್ಕೆ ಗ್ರ್ಯಾಂಡ್ ಆಗಿರೋ ಸೀರೆ ತಂದಿದ್ದಾನೆ ಅನಿಸುತ್ತೆ. ಅವನು ಕೊಟ್ಮೇಲೆ ಉಡ್ಲೇಬೇಕು, ಇಲ್ಲಾಂದ್ರೆ ಬಿಡಲ್ಲ ಅವನು ಅಂತ ಅಂದುಕೊಂಡವಳು ರೆಡಿಯಾಗಿ ರೂಮಿನಿಂದ ಹೊರ ಬಂದಳು. ಅಗಸ್ತ್ಯ ಮತ್ತು ನೀಲಮ್ಮರವರು ಆಲ್ರೆಡಿ ರೆಡಿಯಾಗಿ ಹಾಲಲ್ಲಿ ಕೂತಿದ್ದರು. ಆದ್ಯಾಳನ್ನು ನೋಡಿದ ಅವರಿಬ್ಬರಿಗೆ ತುಂಬಾನೇ ಸಂತೋಷವಾಯಿತು. ನೀಲಮ್ಮರವರು ಅವಳ ದೃಷ್ಟಿ ತೆಗೆದರು. ಅವಳನ್ನು ನೋಡಿದ ಅಗಸ್ತ್ಯ, ವಾವ್ ಅತ್ಯ, ಮದುಮಗಳ ಥರ ಕಾಣಿಸ್ತಾ ಇದೆ. ನಿನಗೆ ಯಾರ ದೃಷ್ಟಿ ಕೂಡ ಬೀಳ್ತಾ ಇರಲಿ. ಅದಕ್ಕೆ ಅಲ್ವೇನೋ ಅವಳ ದೃಷ್ಟಿ ತೆಗೆದಿರೋದು. ದೃಷ್ಟಿ ತೆಗೆದು ಒಳ್ಳೆ ಕೆಲಸ ಮಾಡಿದರೆ ಅಜ್ಜಿ. ಹಾಗೂ ಇಷ್ಟು ಗ್ರ್ಯಾಂಡ್ ಆದ ಸೀರೆ ಯಾಕೆ ತಗೊಂಡು ಬಂದೆ? ಯಾಕಂದ್ರೆ ನೀನು ಧನರಾಜ್ ಗ್ರೂಪ್ ಆಫ್ ಕಂಪನೀಸ್ನ ಉತ್ತರಾಧಿಕಾರಿ, ಸಾವಿರಾರು ಕೋಟಿ ಹೊಡತಿ. ನೀನು ಗ್ರ್ಯಾಂಡ್ ಆಗಿರೋ ಸೀರೆ ಹಾಕಿಲ್ಲ ಅಂದರೆ ಬೇರೆ ಯಾರಾಗ್ತಾರೆ? ನಡಿ ಈಗ ಹೋಗೋಣ ಅಂದನು. ಮೂವರು ಮದುವೆ ಹಾಲಿಗೆ ಹೊರಟರು. ಇತ್ತ ಮದುಮಗ ರೆಡಿಯಾಗಿ ಕೂತಿದ್ದನು. ಅವನ ಹತ್ತಿರ ಬಂದ ಅವನ ತಾಯಿ ವಂದನರವರು ಅವನ ದೃಷ್ಟಿ ತೆಗೆಯುತ್ತಾ, ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಯಾರ ದೃಷ್ಟಿ ಕೂಡ ನಿಮಗೆ ತಾಗದಿರಲಿ. ಚೆನ್ನಾಗಿ ರೆಡಿಯಾಗಿದ್ದ ಅವನು ಮತ್ತೊಮ್ಮೆ ಕನ್ನಡಿ ಮುಂದೆ ನಿಂತು, ವಾವ್ ಅರ್ಜುನ್, ತುಂಬಾನೇ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದ ಅಂತ ನಗೆ ಬೀರತೊಡಗಿದನು. ಅವನನ್ನು ನೋಡಿದ ಅವನ ತಾಯಿ, ಎಷ್ಟು ಅಂತ ಕನ್ನಡ ಮುಂದೆ ನಿಂತ್ಕೋತೀಯೋ? ಮಮ್ಮ, ಇವತ್ತು ನನ್ನ ಮದುವೆ, ನಾನು ಚೆನ್ನಾಗಿ ಕಾಣ್ಬೇಕಲ್ವಾ, ಅದಕ್ಕೆ ಕನ್ನಡ ಮುಂದೆ ನಿಂತಿದ್ದೀನಿ. ಚೆನ್ನಾಗಿಯೇ ಕಾಣ್ತಾ ಇದೆಯಾ, ನಡಿ ಮದುವೆ ಮಂಟಪಕ್ಕೆ ಹೋಗ್ಬೇಕು. ಅದೇನು ಮದುವೆ ಅಂತ ಅಷ್ಟು ಖುಷಿ ಪಡ್ತಾ ಇದೆಯಾ? ನನ್ನ ಮದುವೆ ಅಂದಮೇಲೆ ಖುಷಿ ಪಡ್ಲೇಬೇಕಲ್ವಮ್ಮ. ನಡೀರ್ ಲೇಟ್ ಆಗ್ತಾ ಇದೆ ಅಂತ ಹೇಳುತ್ತಾ ಗಂಡಿನ ಕಡೆಯವರೆಲ್ಲ ಮದುವೆಯ ಹಾಲಿಗೆ ಹೊರಟರು. ಇತ್ತ ಬೃಂದ ಕೂಡ ಅವರ ಮನೆಯವರ ಜೊತೆ ಹೊರಟಳು. 2 ಮನೆಯವರ ಕಾರು ಮದುವೆಯ ಹಾಲಿನತ್ತ ಬಂದು ನಿಂತಿತು. ಮದುಮಗ ಮದುಮಗಳು ಕಾರಿನಿಂದ ಇಳಿದು ಮದುವೆಯ ಹಾಲಿನೊಳಗೆ ಹೋಗಬೇಕು. ಅಷ್ಟರಲ್ಲಿ ಅರ್ಜುನನ ದೃಷ್ಟಿ ಆದ್ಯಾಳ ಕಡೆ ಹೋಯಿತು. ಅವಳನ್ನು ನೋಡಿ ಬೆರಗಾಗಿ ಹೋದನು. ಸಾಕ್ಷಾತ್ ಅಪ್ಸರಿ ತರ ಕಾಣುತ್ತಿದ್ದಳು. ಬೃಂದ ಅವಳ ಕಡೆ ನೋಡಿ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳತೊಡಗಿದಳು. ಇವಳು ಯಾಕೆ ಇಷ್ಟು ಗ್ರ್ಯಾಂಡ್ ಆಗಿ ಬಂದಿದ್ದಾಳೆ? ನನಗಿಂತ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದ್ರೆ ಏನಂತೆ, ಅರ್ಜುನ್ ಮದುವೆ ನನ್ನ ಜೊತೆಗೇನೆ ಆಗೋದು ಅಂತ ಅಂದುಕೊಳ್ಳುತ್ತಾ ವ್ಯಂಗ್ಯನಾಗಿ ಬೀರಿ ಮದುವೆ ಮಂಟಪಕ್ಕೆ ಹೊರಟಳು. ಕತೆ ಮುಂದುವರಿಯುವುದು. ಮದುವೆ ಮಂಟಪದಲ್ಲಿ ಆದ್ಯಾಳ ಹೃದಯ ಮತ್ತೆ ಚೂರಾಗುತ್ತಾ ಅರ್ಜುನನ ದೃಷ್ಟಿಯಲ್ಲಿ ಕಂಡ ಆ ಕ್ಷಣ ಹೊಸ ಬಿರುಗಾಳಿಗೆ ಕಾರಣವಾಗುತ್ತಾ ಬೃಂದಾಳ ಅಸೂಯೆ ಇನ್ನೆಷ್ಟು ಅಪಾಯಕ್ಕೆ ದಾರಿ ಮಾಡಿಕೊಡುತ್ತೆ. ಈ ಮದುವೆ ಸಂತೋಷದ ಸಂಭ್ರಮವೇ ಅಥವಾ ದೊಡ್ಡ ದುರಂತದ ಆರಂಭವೇ? ಈ ಎಲ್ಲ ಪ್ರಶ್ನೆಗಳ ಉತ್ತರಕ್ಕಾಗಿ ಮುಂದಿನ ಸಂಚಿಕೆ ಕಾಯಿರಿ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.